ಹೊಟ್ಟೆ ಹಸಿ ಹುಟ್ಟೋಗೇನೆ ಊಟ ಬೇಗ ಕೊಡೋಣ. ಥ್ರೋಟ್ ಪೇನ್, ಕೋಲ್ಡ್, ಕಾಫ್, ಹೆಡೇಕ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಸ್ವಲ್ಪ ಬ್ಯುಸಿಯಾಗಿ ಹೋಗಿತ್ತು, ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ. ವೀಡಿಯೋಸ್ ಸ್ವಲ್ಪ ಮಾಡಿದ್ದೀನಿ, ಎಡಿಟ್ ಮಾಡೋ ಟೈಮ್ ಇಲ್ಲ, ಹುಷಾರು ಬೇರೆ ಇಲ್ಲ. ಸೊ ಇವತ್ತು ನಾನು ಒಂದು ಕ್ಯಾಮ್ರಾ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ಇನ್ನು ಯಾವ ಕ್ಯಾಮ್ರಾ ತಗೊಳ್ಬೇಕು ಅಂತ ಫೈನಲೈಸ್ ಮಾಡಿಲ್ಲ, ಬಟ್ ಸ್ವಲ್ಪ ಆಪ್ಷನ್ಸ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ್. ಅದರಲ್ಲಿ ಯಾವುದಾದ್ರೂ ಅಲ್ಲಿ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅವ್ರ ಸಜೆಷನು ಕೇಳಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಮ್ಮ ಬೆಂಗಳೂರು ವೆದರ್ ಕ್ಲೈಮೇಟ್ಗೆ ಆಲ್ಮೋಸ್ಟ್ ನಮ್ಮ ಮನೇಲಂತೂ ಎಲ್ಲರಿಗೂ ಕೋಲ್ಡ್ ಕಾಫ್ ಬಂದ್ಬಿಟ್ಟಿದೆ. ನನಗೆ ಆ್ಯಕ್ಚುಲಿ ಒಂದು ವಾರದಿಂದ ಥ್ರೋಟ್ ಪೇನ್, ಕೋಲ್ಡ್, ಕಾಫ್, ಹೆಡೇಕ್ ಎಲ್ಲ. ಇವಾಗ ಸ್ವಲ್ಪ ಓಕೆ ರೆಡಿ ಆಗಿದ್ದೀನಿ. ಅದಕ್ಕೆ ಇವತ್ತಿಗೆ ಸ್ವಲ್ಪ ಜೋಶ್ ಇದೆ ಅನ್ನೋ ಹೊಸ ಕ್ಯಾಮ್ರಾ ತಗೊಳಕ್ಕೆ ಹೋಗ್ತಾ ಇದೀರಿ. ಯಾಕ್ರಿ ಧೀರಜ್ ಹಂಗೆ ಹೊಡಿಸ್ತಿದ್ದೀರಾ? ನೋಡಿ, ನಮ್ ಧೀರಜ್ ಆಫ್ಟರ್ ಲಾಂಗ್ ಟೈಮ್ ಇನ್ ಮೈ ಹೊಸ ಕಾರು. ಸೋನಿನೇ ಬೆಟರ್. ಆಫ್ಟರ್ ಎಕ್ಸ್ಪ್ಲೋರಿಂಗ್ ಫ್ಯೂ ಕ್ಯಾಮ್ರಾಸ್ ನಮಗೆ ಎರಡು ಆಪ್ಷನ್, ಒಂದು ಇದು ಮತ್ತು ಇದು. ನನಗೆ ಸರಿಯಾಗಿ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಈ ಲೆನ್ಸ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ. ಆದಷ್ಟು ಬೇಗ ತೊಗೊತೀನಿ. ಪ್ರೈಸಸ್ ನೋಡಿ, 1.25 ಲಕ್ಷ, 2 ಲಕ್ಷ, 2.25 ಲಕ್ಷ ಇದೆ. ಹೋಪ್ಸೋ ಇದನ್ನು ಬೇಗ ತೊಗೊಳ್ತೀನಿ ಅಂತ. ಯೂನಿವರ್ಸ್ ಬ್ಲೆಸ್ ಮಿ ವಿತ್ ಇಟ್. ಕಾರ್ ಪೌಚ್ ತೊಗೊಬರೋದು ಮರ್ತೋಗಿದ್ದೀನಿ. UPI ಲಿಮಿಟ್ ಬರೀ 80,000. ಸೊ ನನ್ನ ಫ್ರೆಂಡ್ಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀನಿ, ಅವರು ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸೊ ವೇಟಿಂಗ್ ಫಾರ್ ಇಟ್. It's your time, do it right. Come on, this day or in the night. Don't be shy, you can try. They can never take your pride. Put it up, you're enough. You can battle through the rough. It's a movement, so needed. Cultivate and beat it, let them say what they want. ಮೀನ್ವೈಲ್ ಅವರು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರು. ಸೊ ಡೌನ್ಲೋಡ್ ಮಾಡಿಕೊಂಡೆ. ನಂತರ ನಮಗೆ ಡೆಮೋ ತೋರಿಸ್ಕೊಟ್ರು. ಬ್ಯಾಟ್ರಿ ಎಲ್ಲ ಹಾಕಬೇಕು, ಮೆಮೊರಿ ಕಾರ್ಡ್ ಎಲ್ಲ ಹಾಕಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ. ನೀವು ನೋಡಿ. ಇಷ್ಟು ಪುಷನ್ ಇಜೆಕ್ಟ್ ಪುಷ್ ಮಾಡಿ ಇಜೆಕ್ಟ್ ಮಾಡಿ ಮೇಲೆ ಬರುತ್ತೆ ನಿಮಗೆ. ಇದು ಬಂದು ಆನ್ ಆಗ್ಬಿಟ್ಟು ಇನ್ನೂ ನೀವು ಆನ್ ಮಾಡಿದ್ರೆ ಆನ್ ಮಾಡ್ತೀನಿ. ಡೇ ಟೈಮ್ ಸೆಟ್ ಮಾಡೋಕೆ ನಾನು ಮಾಡಿಕೊಡ್ತೀನಿ ನಿಮಗೆ. ಟೈಮ್ ಎಷ್ಟು? 5:46. ಇಲ್ಲಿ ಬಂದು ನಿಮಗೆ ಕ್ಯಾಮ್ರಾ ರೆಡಿ ಆಗುತ್ತೆ. ಇಲ್ಲಿ ಬಂದು ಇದು ಗ್ರೀನ್ ಬಂದು ಫುಲ್ಲಿ ಆಟೋ ಮೋಡ್ ಇರುತ್ತೆ. ಓಕೆ, ನೀವೇನು ಆಟೋ ಮೋಡ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಆಫ್ ಫೋಕಸ್ ಮಾಡೋ ಸ್ವಲ್ಪ ಫೋಕಸಿಂಗ್ ಆಗುತ್ತದೆ. ಫೋಕಸ್ ಮಾಡಿ ಕೈ ಬಿಡಬಾರ್ದು. ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ ನಿಮ್ಗೆ ಹಂಗೆ. ಓಕೆನಾ? ಫಸ್ಟ್ ಫೋಟೋ ಕ್ಲಿಕ್ ಮಾಡಿಬೇಕಾದ್ರೆ ನಾನು ಫಸ್ಟ್ ಫೋಟೋ ಗಣೇಶನ ಫೋಟೋ ಹಿಡಿಯೋಣ ಅಂದ್ಬಿಟ್ಟು ಇಲ್ಲಿ ಗಣೇಶನ ಫೋಟೋ ಹಿಡಿತೀವಿ. ಇದು ಆಟೋ ಇಟ್ಟಾಗ ನೀವೇನಾಗುತ್ತೆ, ಫೋಕಸ್ ಮಾಡಿದ್ರೆ ಅದೇ ಫೋಕಸಿಂಗ್ ಆಗುತ್ತೆ. ನಿಮ್ಗೆ ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡ್ಕೋಬೋದು. ನಿಮಗೆ ಆಲ್ವೇಸು ಫಂಕ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ಆಟೋ ಫೋಕಸ್ ಇದೆಯಲ್ಲ, ಇಲ್ಲಿ ಬಂದು ನಿಮಗೆ AFC ಇಟ್ಕೊಳ್ಳಿ. ಕಂಟಿನ್ಯೂ ಮೂವ್ಮೆಂಟ್ ಮಾಡಿದ್ರೆ ಟ್ರ್ಯಾಕ್ ಹಂಗೆ ಹೋಗ್ತಾ ಹೋಗುತ್ತೆ. ನಿಮಗೆ ಅಪ್ ಆ್ಯಂಡ್ ಡೌನ್ ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡೋಕೆ ಮಾಡಿ ಆಗ್ತಿದಿಲ್ಲ. ನೀವು ಯಾವ ಕಡೆ ಮೂವ್ಮೆಂಟ್ ಮಾಡೋಕ್ರೂ ಅವಾಗ AFCಗೆ ಹೋಗಿ ಕುತ್ಕೊಳ್ಳುತ್ತದೆ ನಿಮಗೆ. ಆ ಫೋಕಸ್ ಮಾಡಿದ್ರೆ ಕೈ ಬಿಡಬೇಡಿ, ದೆನ್ ಮೇಕ ಫುಲ್ ಕ್ಲಿಕ್. ಇಷ್ಟೇ. ವ್ಯೂ ನೋಡಬೇಕು ಅಂದರೆ ವ್ಯೂ ಬರುತ್ತೆ ನಿಮಗೆ. ಇದನ್ನು ಡಬಲ್ ಟ್ಯಾಪ್ ಮಾಡಿದ್ರೆ ಝೂಮ್ ಆಗುತ್ತೆ ನಿಮಗೆ. ಈ ಜಾಯ್ಸ್ಟಿಕ್ಕು ನೀವು ಯೂಸ್ ಮಾಡ್ಕೋಬೋದು ನಿಮಗೆ. ಈಗ ಇದು ಬೇಡ ಅಂದರೆ ಈ ಬಟನ್ ಡಿಲೀಟಿಂಗ್ ಆಪ್ಷನ್ ಬೇಸಿಕ್ ನಮಗೆ ಹೇಳ್ಕೊಂಡು. ಓಕೆನಾ? ನೆಕ್ಸ್ಟ್ ನನಗೆ ವೀಡಿಯೋ ಬೇಕು ಅಂದರೆ ಈ ಬಟನ್ ಪ್ರೆಸ್ ಮಾಡಿ ವೀಡಿಯೋ ಸ್ಟಾರ್ಟ್ ಆಗುತ್ತೆ.
ವೀಡಿಯೋ ಬೇಸಿ ನಾನು ಆಟೋ ಮಾಡಲಿ ವೀಡಿಯೋ ಮಾಡಬೇಕು ನನಗೆ ನಾರ್ಮಲಾಗಿ ಏನೂ ಇಲ್ಲ, ಈ ಬಟನ್ ಪ್ರೆಸ್ ಮಾಡಿ ವೀಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ರೆಕಾರ್ಡಿಂಗ್ ಆಗ್ತದೆ, ನಿಮ್ಮ ರೆಕಾರ್ಡಿಂಗಲ್ಲಿ ಝೂಮ್ ಮಾಡಿ ಎರಡೂ ಆಗುತ್ತೆ ನಿಮಗೆ. ಟ್ರ್ಯಾಕಿಂಗ್ ಆಗ್ತದೆ ಫೇಸು. ಸ್ವಲ್ಪ ವುಮೆನ್ ಇದೆ ಇವಾಗ ನೋಡಿ, ವುಮೆನ್ ಟ್ರ್ಯಾಕಿಂಗ್ ಆಗ್ತದೆ. ಅವ್ರ ಫೇಸ್ ನೋಡಿ ಇಲ್ಲಿದೆ, ಕ್ಯಾಟ್ಲಾಗ್ ಇದೆ, ಇಲ್ಲ ಅವ್ರ ಹೈ ಟ್ರ್ಯಾಕಿಂಗು ಎಲ್ಲ ಡಿಪೆಂಡ್ ಆಗುತ್ತೆ ನಿಮಗೆ. ನಾವು ಮೂವ್ಮೆಂಟ್ ಮಾಡ್ರೂ ಹೈ ಯಾವಾಗ ರೆಕಗ್ನೈಸ್ ಆಗ್ತಾ ಇರುತ್ತೆ ನಿಮಗೆ. ಅಲ್ಲಿ ಸ್ಟಾಪ್ ಮಾಡಬೇಕಂದ್ರೆ ವೀಡಿಯೋ ಸೇಮ್ ಬಟನ್ ಪ್ರೆಸ್ ಮಾಡಿ ಸ್ಟಾಪ್ ಆಗುತ್ತೆ ನಿಮಗೆ. ನೋಡಬೇಕು ಅಗೇನ್ ಇದು ಈ ಬಟನ್ ಪ್ರೆಸ್ ವ್ಯೂ ಮಾಡಿ ಆಟೋ ಥರನೇ ವರ್ಕ್ ಆಗುತ್ತೆ. ಇವಾಗ ನಾನು ಪಿ ಇಟ್ಟರೆ ಏನಾದರೂ ಆಟೋ ಥರನೇ ವರ್ಕ್ ಆಗುತ್ತೆ. ಇವಾಗ ಸ್ವಲ್ಪ ನಿಮ್ಮ ಹತ್ರ ಅಲ್ಲಿ ಸ್ವಲ್ಪ ಝೂಮ್ ಮಾಡೋದು ಕತ್ಲಿರುತ್ತೆ. ನನಗೆ ಅದು ಅಲ್ಲಿ ಲೈಟ್ ಇಲ್ಲ, ಪೀಗಿಟ್ಟು ಇಲ್ಲಿ IS ಒಂದು ಆಪ್ಷನ್ ಇರುತ್ತೆ. IS ಸ್ವಲ್ಪ ಬ್ರೈಟ್ ಮಾಡಿದಾಗ ನಿಮಗೆ ಲೈಟ್ ಬ್ರೈಟ್ ಆಗ್ತಾ ಹೋಗುತ್ತದೆ. ಅವಾಗ ನನಗೆ ಈಸಿಯಾಗಿ ಏನಿದೆ ಗೊತ್ತಾಗುತ್ತೆ. ಅಲ್ಲಿ ಡಾರ್ಕ್ ಇರುತ್ತೆ, ಅಲ್ಲಿ IS ಸ್ವಲ್ಪ ಲೈಟ್ ಇಲ್ಲ, IS ಅದಕ್ಕೆ ಇದ್ರ ಲೋ ಲೈಟ್ ಅಪ್ 1,04,000 IS ಇದೆ ನಿಮಗೆ. ಇಲ್ಲಿ 1,04,000 IS ಹೋಗೋದು ನಿಮಗೆ. ಇವನ್ ಮೋರ್ ಡಾರ್ಕ್ ಕಲರ್ ತೊಗೋಬೋದು, ಎಕ್ಸ್ಪೋಜರ್ ಇದು ಮಾಡ್ಕೋಬೋದು. ಎಸ್ಸಲ್ಲಿ ಬಂದು ಶಟರ್ ಸ್ಪೀಡ್ ಕಂಟ್ರೋಲ್ ಮಾಡೋಕೆ ಕ್ಯಾಮ್ರಾ ಅಪೇಚರ್ ಸೆಟ್ ಆಗುತ್ತೆ. ನಾನು ಅಪೇಚರ್ಲಿ ಕಂಟ್ರೋಲ್ ಮಾಡೋಕೆ ಕ್ಯಾಮ್ರಾ ತಾನೇ ಶಟರ್ ಕಂಟ್ರೋಲ್ ಆಗುತ್ತೆ ನಿಮಗೆ. ನಾನು ಎರಡನ್ನೂ ಕಂಟ್ರೋಲ್ ಮಾಡಬೇಕು. ದೆನ್ ಕ್ಯಾನ್ ಕಮ್ ಟು ಮ್ಯಾನಲ್ಲಿ ಅಪೇಚರು, ಶಟರ್ ಸ್ಪೀಡು, IS 3 ನನ್ನ ಕೈಲಿದೆ. ನನಗೆ ಎಷ್ಟು ಲೈಟ್ ಬೇಕು, ನಾನು ಎಷ್ಟು ನನ್ನ ಹ್ಯಾಂಡ್ರೆಡ್ ಸ್ಟೇಬಲ್ ಅಂತ ತೊಗೋತೀನಿ. IS ನನಗೆ ಎಷ್ಟು ಲೈಟ್ ಬೇಕು ಅಂತ ನಾನು ಇಲ್ಲಿ ಮ್ಯಾನ್ಯಲ್ನಲ್ಲಿ ತೊಗೋಬೋದು ನಿಮಗೆ. ಇದು ನಿಮಗೆ ಮೇನ್ ಇಂಪಾರ್ಟೆಂಟ್ ಅರ್ಥ. ಇದು ಉತ್ತರ ನೀವು ಎನಿ ಕಂಡೀಷನ್ ಯಾವ ಥರ ಬೇಕಾದ್ರೆ ಫೋಟೋಗ್ರಫಿ ನೀವು ಮಾಡ್ಬೋದು. ಮೈಂಡ್ ಸೆಟ್ ಅಷ್ಟೇ ಡಿಪೆಂಡ್ ಇರುತ್ತೆ ನಿಮಗೆ. ರಿಮೋಟು, ಇಂಪೋರ್ಟು, ಕ್ಯಾಮ್ರಾ ಸೆಟ್ಟಿಂಗ್ಸು, ಕ್ಲೌಡ್ ಫಂಕ್ಷನ್ಸ್ ಎಲ್ಲ ಎಕ್ಸ್ಪ್ಲನೇಷನ್ ಮಾಡೋದು ನಿಮಗೆ. ಈಗ ಇಲ್ಲೇನಾದ್ರು ಸಾಫ್ಟ್ವೇರ್ ಅಪ್ಡೇಟ್ ಬಂತು ಅಂದರೆ ನಿಮ್ಗೆ ಇಲ್ಲೇ ತೋರಿಸುತ್ತೆ ಯಾಕೆಂದ್ರೆ ಅಪ್ಡೇಟ್ ಅಂತ. ಅವಾಗ ನೀವು ಅಪ್ಡೇಟ್ ಮಾಡ್ಕೋಬೋದು. ನಿಮಗೆ ಸರ್ವಿಸ್ ಸೆಂಟರ್ ಕೊಟ್ಟು ಫ್ರೀ ಅವಕಾಶ ಮಾಡಿಕೊಡ್ತಾರೆ. ಆಮೇಲೆ ನಿಮಗೆ ಬ್ಯಾಟ್ರಿ ಇಂಡಿಕೇಶನ್ ಎಷ್ಟು ಫೋಟೋಸ್ ತೊಗೋಬೋದು ಅಂತ. ಇವಾಗ ರಿಮೋಟ್ ಇಂಪೋರ್ಟ್ ಅಂತ ಹೋದಾಗ ನಿಮ್ಮದು 5 ಫೋಟೋಸ್ನ ಓಕೆ ಕೊಟ್ಟು ಇದರ ಫೋಟೋ ನಿಮ್ಮ ಮೊಬೈಲೇ ಬಂದ್ಬಿಡುತ್ತೆ ಎಲ್ಲ. ಯು ಕ್ಯಾನ್ ಪುಲ್ ಯುವರ್ ಡೇಟಾ ಫಾರ್ ಇದು. ಈಗ ಇನ್ನೊಂದು ಏನು ಅಡ್ವಾಂಟೇಜ್ ಇದೆ ನಿಮಗೆ. ಇದು ತೊಗೊಂಡಾಗ ನಿಮ್ಗೆ ಗ್ಯಾಲರಿಗೆ ಸೇವ್ ಆಗ್ತಿತ್ತು, ನಿಮ್ಮ ಗ್ಯಾಲರಿ ಮೆಮೊರಿ ಫುಲ್ ಆಗ್ತಿತ್ತು. ಇವಾಗ ಹಿಂಗಿಲ್ಲ, ಇದರಲ್ಲೇ ಬಂದು ನಿಮ್ಗೆ ಇದರಲ್ಲೇ 25 GB ಕ್ಲೌಡ್ ಕೊಟ್ಟಿದ್ದೇನೆ ನಿಮಗೆ. ನೀವು ಇದು ಕಾಪಿ ಮಾಡಿ ಆ್ಯಪಲ್ಲೇ ಇರುತ್ತೆ. ಆ್ಯಪ್ ಹೋದರೆ ನಿಮಗೆ ಅಲ್ಲಿ ಆ ಕ್ಲೌಡಲ್ಲೇ ನಿಮ್ಗೆ ಫೋಟೋಸ್. ಇವಾಗ ನೀವು ಕ್ಯಾಮ್ರಾನ ವಿಫೈಂಡಾಗಿ ಯೂಸ್ ಮಾಡ್ಕೋಬೋದು. ರಿಮೋಟ್ ಶೂಟಿಂಗ್ ಅಂತ ಬರುತ್ತೆ. ಇವಾಗ ನಾವು ಇವರ ಮೊಬೈಲ್ ಆಸ್ ವಿಫೈಂಡರ್, ಈ ಮೊಬೈಲ್ನೇ ಕ್ಲಿಕ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಸಿಕ್ತಿತ್ತು. ಕ್ಯಾಮ್ರಾ ಎಲ್ಲ ತೊಗೊಂಡು ಫಸ್ಟಲ್ಲಿ ಬೆಸ್ಟ್ ರೆಸ್ಟೋರೆಂಟ್ ಫಾರ್ ಸೀ ಫುಡ್. ನನಗಿಲ್ಲಿ ನೀರು ದೋಸೆ, ಪ್ರಾನ್ಸ್ ಗೀ ರೋಸ್ಟ್ ಮತ್ತು ಹುಲಿ ಮೊಂಚಿ ಏನೋ ಅಂತಾರೆ, ಅದಂದರೆ ತುಂಬ ಇಷ್ಟ. ಟೈಮು ಕರೆಕ್ಟಾಗಿ ಊಟ ತಿನ್ಬೇಕು, ಇಲ್ಲಾಂದರೆ ತಲೆನೋವು ಬಂದುಬಿಡುತ್ತೆ. ಹೊಟ್ಟೆ ಹಸಿವಿದ್ದಾಗೇ ಊಟ ಬೇಗ ಕೊಡೋಲ್ಲ. ನಾನು ಬಂದು 20 ನಿಮಿಷ ಮೇಲೆ ಆಯ್ತು, ಇನ್ನೂ ಊಟ ಬಂದಿಲ್ಲ. ಊಟ ಬಂದರೆ ಹೆಂಗೆ ತಿಂತೀನಿ ಗೊತ್ತಾ? ಅದು ನೀರು ದೋಸೆ, ಪ್ರಾನ್ಸ್ ಗೀ ರೋಸ್ಟ್, ಬಿಸಿ ನೋಡಿ ಇಷ್ಟು ಕ್ಲೀನಾಗಿ ತಿನ್ನೋಕ್ಕಿದೆ. ನೆಕ್ಸ್ಟ್ ಈಗ ವೈಟ್ ರೈಸು, ಫಿಶ್ ಸಾಂಬಾರ್. ಇದು ಧೀರಜ್, ಇವಾಗ ನಾನು ನಿನ್ನ ಕ್ವಶನ್ ಏನು ಕೇಳಿದ್ದು, ನನಗೇನು ತುಂಬ ಇಷ್ಟ ಅಂತ ಕೇಳಿದ್ದು. ಫ್ಲಾಶ್ ಹಾಕೊಂಡ್ಗಳೆಲ್ಲ ಹೋಗ್ತದೆ. ಏನು ಅದಕ್ಕೆ ತುಂಬ ಏನು ಇಷ್ಟ? ಇದು ತುಂಬ ನಿದ್ದೆ, ಊಟ, ಸ್ವೀಟ್ ತಿನ್ಬೇಕು, ಖಾರ ತಿನ್ಬೇಕು ಅನ್ಸುತ್ತೆ, ಖಾರ ತಿಂದ್ರೆ ಸ್ವೀಟ್ ತಿನ್ಬೇಕು ಅನ್ಸುತ್ತೆ, ಒಟ್ಟಲ್ಲಿ ಏನೋ ಒಂದು ತಿನ್ಬೇಕು ಅನ್ಸುತ್ತೆ, ಆದ್ರೆ ನೀನು ತಿಂತಾ ಇರ್ಬೇಕು ಅನ್ಸುತ್ತೆ. ಏನಾದರೂ ಒಂದು ಸ್ವೀಟ್ ಖಾರ, ಅದು ನನಗೆ ಇಷ್ಟ ಅಲ್ಲ. ಆ್ಯಂಡ್ ಫೈನಲಿ ಮನೆಗೆ ಬಂದು ಮಲ್ಕೋಬೇಕು. ನಮ್ಮದು ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ, ಸೊ ನಿದ್ದೆ ಬರ್ತಿದೆ, ಮಲ್ಕೋಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.